ಶ್ರೀ ಗುರುದೇವ್. ವೃಷಭ ರಾಶಿಯವರಿಗೆ 2026 ಬಹಳಷ್ಟು ಕುತೂಹಲಕಾರಿಯಾದಂಥ ವರ್ಷ ಭವಿಷ್ಯ ಆಗಿರುತ್ತೆ. ಅಂದರೆ 2026 ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳಿನವರೆಗೂ ಏನೆಲ್ಲ ಬದಲಾವಣೆಗಳಿದೆ, ಜೊತೆಗೆ ಈ ವರ್ಷದಲ್ಲಿ ನೀವು ಯಾವ ರೀತಿ ಪ್ಲಾನ್ ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ವೃಷಭ ರಾಶಿಯವರಿಗೆ 2026ರಲ್ಲಿ ವರ್ಷವಿಡೀ ಶನಿ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಪ್ರವೇಶವನ್ನು ಮಾಡುತ್ತಾನೆ. ಇದರಿಂದ ಹಿಂದಿನ ಶ್ರಮದ ಫಲ ಈ ವರ್ಷದಲ್ಲಿ ನಿಮಗೆ ಕಂಡು ಬರುತ್ತದೆ. ಜೊತೆಗೆ ಹಿರಿಯರ ಆಶೀರ್ವಾದ ಮತ್ತು ಎಲ್ಲಾ ರೀತಿಯ ಸಂಪತ್ತಿನ ಬದಲಾವಣೆ ಹೆಚ್ಚಳವನ್ನು ಶನಿ ನಿಮಗೆ ಕೊಡುತ್ತಾನೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ಬೆಳವಣಿಗೆ ಮತ್ತು ಹೆಸರು ಗಳಿಸುವ ಕೆಲಸವನ್ನು ಮಾಡುತ್ತೀರಿ. ಮತ್ತೆ ಈ ವರ್ಷ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಲವಾಗಿರುತ್ತದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ. ಇಂದಿನ ಹೂಡಿಕೆಗಳು ಉತ್ತಮ ಲಾಭ ನೀಡುತ್ತದೆ. ಇನ್ನು ಹಣವನ್ನು ಉಳಿತಾಯ ಮಾಡಲು ಮತ್ತು ಸ್ಥಿರಾಸ್ತಿ ಖರೀದಿ ಮಾಡಲು ಉತ್ತಮ ಸಮಯವಿದೆ. ಇನ್ನು ಗುರು ವರ್ಷದ ಆರಂಭದಲ್ಲಿ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾನೆ. ಹಾಗಾಗಿ ಕುಟುಂಬ ಮತ್ತು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಆದರೆ ಗುರು 3ನೇ ಮನೆಗೆ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಸಂಪರ್ಕ ಮತ್ತು ಸಣ್ಣ ಪ್ರಯಾಣಗಳನ್ನ ಹೆಚ್ಚಿಸುತ್ತದೆ. ಅಕ್ಟೋಬರ್ ಅಂತ್ಯದಲ್ಲಿ ಗುರು 4ನೇ ಮನೆಗೆ ಪ್ರವೇಶವನ್ನು ಮಾಡುತ್ತಾನೆ. ಇದರಿಂದ ಗೃಹ ಜೀವನಕ್ಕೆ ಶಾಂತಿ ತರುತ್ತಾನೆ. ಇನ್ನು ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡ ಮತ್ತು ನಿದ್ರೆ ಕೊರತೆಯಿಂದ ಸಣ್ಣ ಸಮಸ್ಯೆಗಳು ಬರಬಹುದು. ಹಾಗಾಗಿ ಜೀರ್ಣಕ್ರಿಯೆ ಮತ್ತು ಪಾದಗಳ ಮೇಲೆ ಸ್ವಲ್ಪ ಗಮನ ಇರಲಿ. ಇನ್ನು ರಾಹು 10ನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸು ಮತ್ತು ದೊಡ್ಡ ಸ್ಥಾನಮಾನಗಳನ್ನು ತರುತ್ತಾನೆ. ಆದರೆ ಕೇತು 4ನೇ ಮನೆಯಲ್ಲಿದ್ದು ಮನೆಯ ವಾತಾವರಣದಿಂದ ಅಥವಾ ತಾಯಿಯ ಕಡೆಯಿಂದ ಒಂದಿಷ್ಟು ಗೊಂದಲ ಉಂಟು ಮಾಡಬಹುದು. ಇನ್ನು ವೈವಾಹಿಕ ಜೀವನದಲ್ಲಿ ಸಾಮರಸ್ಯವಿದ್ದರೂ ಕೇತುವಿನ ದೃಷ್ಟಿಯಿಂದ ಮನೆಯ ಅಥವಾ ಕೌಟುಂಬಿಕ ವಿಷಯದಲ್ಲಿ ಮಾನಸಿಕ ಶಾಂತಿ ಇರುತ್ತದೆ. ಇನ್ನು ವೃಷಭ ರಾಶಿಯವರು ಈ ವರ್ಷ 2026ರಲ್ಲಿ ಮಾಡಬೇಕಾದ ಪರಿಹಾರಗಳು ಏನೆಂದರೆ, ಪ್ರತಿ ಶುಕ್ರವಾರ ಮತ್ತು ಪೌರ್ಣಮಿಯ ದಿನ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ, ಬಿಳಿ ಅಥವಾ ತಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.